ಭಾನುಮತಿ ಎಲ್ಲ ಕಷ್ಟವನ್ನು ಪರಿಹರಿಸು. ನಮ್ಮನ್ನ ಬಂದು ಕೆಳಗೆ ನಾಟಕಿಲ್ಲದ ಈ ರೀತಿ ಮಾತಾಡೋದು ಎಷ್ಟು ಮಾತ್ರ ಸರಿಯಲ್ಲ. ಎಷ್ಟಿಂದ ಸರ್ವತ ಸಾಧ್ಯವಲ್ಲ. ಭೀಮಸೈನ್ಯನೇ ಭಾನುಮತಿ ಕೇಳು. ಜಡಜಟ್ಟಿಯಾದ ಭೀಮಸೈನ್ಯನೇ, ಇಂದಿನ ನಮ್ಮ ವೈರತ್ವವನ್ನು ನೆನೆಸಿಕೊಂಡು ನಮ್ಮ ಮೇಲೆ ನೀನು ಇಷ್ಟೊಂದು ವೈರತ್ವ ತಾಳುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ನಿನ್ನ ಗಂಡನ ಮಾಡುವುದೆರಡನೇ ಯಾತಕ್ಕೆ ತಿಳಿದಿದೆ ಭಾನುಮತಿ? ಎನ್ನ ಮುಖವನ್ನಾದರೂ ನೋಡಿ ಎನ್ನ ಮೇಲೆ ಕರುಣೆಯನ್ನಾದರೂ ತೋರಿ ಎನ್ನ ಪತಿಯ ಸೆರೆಯನ್ನು ಬಿಡಿಸಬೇಕೆಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು ಭಾವ ದೀನ ಬಾಂಧವ. ಭಾನುಮತಿ, ನಿಮ್ಮ ನಡತಿ ಅಂತದ್ದು ಅಂದರೆ ಕಷ್ಟ ಬಂದ ಕಾಲದಲ್ಲಿ ಕಂಡವರ ಕಾಲಿಡವರೇ, ಕೈಯಲ್ಲಿ ಸಿಕ್ಕವರನ್ನು ದುಃಖ ಪಡಿಸುವರೇ. ಹೇಗೆಂದರೆ ಅದು ಹೇಗೆ ಬಾಬಾ? ಹಿಂದಕ್ಕೆ ಎಣ್ಣೆಗೆ ಜಡ ಕಜ್ಜಾಯವನ್ನ ತಿಳಿಸಿದರೆ, ಕೈ ಕಾಲುಗಳನ್ನು ಕಟ್ಟಿ ಕಾಲವನ್ನು ಕಡಿಗಿದರೆ, ಅಗ್ಗಿರಿಯಲ್ಲಿ ದಬ್ಬಿರಿ ದೂರದಿಂದ ನಮ್ಮ ಸದರಾಯಿತರನ್ನು ಹಾರಿದರೆ, ಹರನ್ನು ಬಗೆಹರಿಸಿದರೆ, ನಿಮ್ಮಂತ ಪಾಪಿಷ್ಟರಿಗೆ ಉಪಕಾರ ಮಾಡಬಾರದು. ಉಪಕಾರೂಪಿ ನೀಚನು ಅಪಕಾರೂಪಿ ಜಾಯಿತೆ ಭಯಪಾನಂ ಭುಜಂಗಾನಂ ಕೇವಲಂ ಇಸವರ್ಧನಂ. ಹೇ ಭಾನುಮತಿ, ಇದರ ತಾತ್ಪರ್ಯ ಏನೆಂದರೆ, ಆರಿಗೆ ಹಾಲನ್ನು ಸಾಕಿದರೆ ಇಸವ ಮತ್ತು ವೃತ್ತಿಗೆ ಆಯ್ತಮ್ಮ ಹೀಗ ಹಾದಿಯಂತೆ ನೀಚವಾದರಿಗೆ ಉಪಕಾರ ಮಾಡಿದರೆ ಮಾಡಿದ ಕೂಡ ಗುರುತಮ್ಮ ನಂದಿಕೊಂಡರೆ ಒಂದು ಕೋಪ ಹೆಗ್ಗಳವಾಗಿ ಕಾಲಕ್ಕೆ ಎತ್ತವಲ್ಲ ಹಾಕಿನ ಎಂಬ ಕಣ್ಣಿಗಳು ಸಿಲುಕಿ ಸುಮ್ಮನೆ ಇರಬೇಕಾಗಿದೆ. ಪಲ್ಲವದ ಕುಡಿತಿಯನ್ನು ಮಾಡಿ ಸರ್ರನ ಸುರಿದು ವಿಶ್ವಾಸ ಘಾತಕನೆಂಬುದು ಅವರನ್ನು ಕಡಿದು ಹೊರಬಂಬುದು ಕಣ್ಣಪ್ಪಿ ಜಾತಿಗಳಿಗೆ ಖಂಡ ತುಂಡುಗಳು. ಆದರೆ ನೀನು ನಮ್ಮನ್ನು ಬಂದು ಬೇಡಿಕೊಳ್ಳಲಿಕ್ಕೆ ನಿಮ್ಮ ಧೈರ್ಯ ಕೊಂಡೇಳದೆ ನಾಟಿಕಿಲ್ಲದ ಹಾಟಿಗಳೇ. ನೀನಾದರೂ ಕರುಣೆಯನ್ನು ತೋರಿ ಎನ್ನ ಪತಿಯನ್ನು ಬಿಡಿಸಬಾರದೆ. ಭಾನುಮತಿ, ಅರಣ್ಯದಲ್ಲಿರುವುದು ನಮ್ಮಿಂದ
ಧರ್ಮರಾಯನಲ್ಲಿ ಬೇಡಿಕೊಂಡೆ, ಭೀಮಸೇನಿನಲ್ಲಿಯೂ ಕೇಳಿಕೊಂಡೆ. ಅವರೀರ್ವರಲ್ಲಿ ಸಹ ಎನ್ನ ಮೇಲೆ ಅಂತಃಕರಣೆ ಅನ್ನೋದೇನು ಹುಟ್ಟಲಿಲ್ಲ. ನೀನಾದರೂ ಎನ್ನ ಮೇಲೆ ಕರುಣೆಯನ್ನು ತೋರಿ ಎನ್ನ ಪತಿಯ ಸೆರೆಯನ್ನು ಬಿಡಿಸಿ ಎಂದು ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು ಪಾರ್ಥ. ದುರಗಳು ನೀನೇ ಅತಿ ಸಮರ್ಥ. ಭಾನುಮತಿ, ನಿನ್ನ ಗಂಡನ ಮಾಡಿದ ಭಾನುಮತಿ, ದೈತ್ಯವನದ ಮಾಧ್ವರದ ಬೀಗ ಮುದ್ರವ ಮುರಿದು ತರುಲತಿಗಳ ಮರದ ಹಾಸ್ಯ ಮಾಡುವ ನಿನ್ನ ಗಂಡನ ಧೈರ್ಯ ಹೆಚ್ಚಂದಿ ಇರಲಿ. ಒಣ ಚರಣ ಬಂದು ಕೇಳಿದರೆ ಪರಿಪರಿಯಿಂದ